ಹಲೋ ಸ್ಟೂಡೆಂಟ್, ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಫಸ್ಟ್ ಪಿ ಯು ಸಿ ಅಥವಾ ಪ್ರಥಮ ಪಿ ಯು ಸಿಯಲ್ಲಿ ನಾವು ಜಾಗತಿಕ ಇತಿಹಾಸ ಅಥವಾ ವರ್ಲ್ಡ್ ಹಿಸ್ಟ್ರಿಯ ಬಗ್ಗೆ ಅಧ್ಯಯನವನ್ನು ನಡೆಸಿದ್ವಿ. ದ್ವಿತೀಯ ಪಿ ಯು ಸಿಯಲ್ಲಿ ನಾವು ಭಾರತದ ಇತಿಹಾಸ ಅಥವಾ ಇಂಡಿಯನ್ ಹಿಸ್ಟ್ರಿ ಇದರ ಬಗ್ಗೆ ಅಧ್ಯಯನವನ್ನು ನಡೆಸಲಿದ್ದೇವೆ. ಮೊದಲಿಗೆ ಚಾಪ್ಟರ್ ನಂಬರ್ 1 ಇಂಟ್ರೊಡಕ್ಷನ್ ಅಥವಾ ಅಧ್ಯಾಯ 1 ಪೀಠಿಕೆ. ಇದರಲ್ಲಿ ನಾವು ಇಂಟ್ರೊಡಕ್ಷನ್ಸ್, ಇಂಪ್ಯಾಕ್ಟ್ ಆಫ್ ಜಿಯೋಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ ಅಥವಾ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಇದರ ಬಗ್ಗೆ ನಾವು ಮೊದಲನೇ ಅಧ್ಯಾಯದಲ್ಲಿ ಅಧ್ಯಯನವನ್ನು ಮಾಡಲಿದ್ದೇವೆ. ಮೊದಲಿಗೆ ಭಾರತ ಉಪಖಂಡದ ಇತಿಹಾಸವು ಅನೇಕ ಸಂದರ್ಭಗಳಲ್ಲಿ ಆಧುನಿಕ ರಾಷ್ಟ್ರಗಳಾದ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಚೀನಾ ಮತ್ತು ಶ್ರೀಲಂಕಾಗಳನ್ನು ಒಳಗೊಂಡಿದೆ. ಅಂದರೆ ಭಾರತ ಒಂದು ಉಪಖಂಡ. ಈ ಒಂದು ಉಪಖಂಡದ ಇತಿಹಾಸವು ಏನಾಗಿದೆ ಅಂತಂದರೆ, ಹೇಗಿರುತ್ತೆ ಅಂತಂದರೆ, ಸುಮಾರು 7 ಉಪಖಂಡಗಳನ್ನು ಒಳಗೊಂಡಿದೆ ಭಾರತ ದೇಶ ಅಂತ ಹೇಳ್ಬೋದಾಗಿದೆ. ಈ ಒಂದು 7 ರಾಷ್ಟ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಪಾಕಿಸ್ತಾನ್, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ, ಚೀನಾ ಮತ್ತು ಶ್ರೀಲಂಕಾ ಇವುಗಳನ್ನು ಒಳಗೊಂಡಂತಹ ಒಂದು ಉಪಖಂಡ ಆಗಿದೆ ಭಾರತ. ಆದ್ದರಿಂದ ವಿಷ್ಣು ಪುರಾಣ ಎನ್ನುವಂತಹ ಒಂದು ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಭಾರತದ ಒಂದು ವಿಸ್ತೀರ್ಣದ ಬಗ್ಗೆ ಒಂದು ವಿವರಣೆಯನ್ನು ನೀಡುತ್ತೆ. ಅಂದರೆ ಭಾರತ ಯಾವ ರೀತಿ ತನ್ನ ವಿಸ್ತೀರ್ಣವನ್ನು ಒಳಗೊಂಡಿದೆ ಅನ್ನೋದನ್ನು ಈ ಒಂದು ವಿಷ್ಣು ಪುರಾಣದ ಶ್ಲೋಕ ನಮಗೆ ತಿಳಿಸಿಕೊಡುತ್ತೆ. ಅದರ ಪ್ರಕಾರ ಭಾರತದ ಉಪಖಂಡ ಹೇಗಿದೆ ಅಂತಂದರೆ, ಉತ್ತರಂ ಯತ್ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮಃ ಭಾರತೀಯತ್ರ ಸಂತತಿ. ಇದರ ಅರ್ಥ ಏನು ಅಂತಂದರೆ, ಸಮುದ್ರದಿಂದ ಉತ್ತರಕ್ಕೆ ಅಂದರೆ ಸಮುದ್ರದಿಂದ ಉತ್ತರದ ಕಡೆಗೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವಂತಹ ದೇಶವೇ ಭಾರತ ಅಂತ ಹೇಳಲಾಗುತ್ತೆ. ಜೊತೆಗೆ ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು ಅಂತ ಹೇಳಲಾಗುತ್ತೆ. ಅಂದರೆ ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕಿರುವಂತಹ ದೇಶವೇ ಭಾರತ. ಇದರೊಳಗೆ ವಾಸಿಸುವಂತಹ ಜನರೇ ಭಾರತೀಯರು ಅಥವಾ ಭರತನ ವಂಶಸ್ಥರು ಅಂತ ಹೇಳಲಾಗುತ್ತೆ. We get the exact descriptions of the extent of Indian subcontinent from Vishnu Purana. According to that, the country that lies north of the oceans and south of the snowy mountains is called Bharata. It means the history of Indian subcontinent at times includes the present nations, namely Afghanistan, Pakistan, Nepal, Bhutan, Myanmar, Bangladesh and Sri Lanka. The exact descriptions of the extent of the subcontinent is found in Vishnu Purana. One of the slokas read, Uttaram yatsamudrasya himadrischaiva dakshinam varsham tad bharatam nama bharatiyatra santati. Meaning, the country that lies north of the ocean and south of the snowy mountain is called Bharata. There dwell the descendants of Bharata. ಓಕೆ, ಅಂದರೆ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವಂತಹ ದೇಶವೇ ಭಾರತ. ಇಲ್ಲಿ ವಾಸಿಸುವಂಥ ಜನರು ಭರತನ ವಂಶಸ್ಥರು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ, ಈ ಒಂದು ಉಪಖಂಡವು ಅಂದರೆ ಈ ಎಲ್ಲ 7 ರಾಷ್ಟ್ರಗಳನ್ನು ಒಳಗೊಂಡಂಥ ಉಪಖಂಡವು ಭರತವರ್ಷ, ಭರತಖಂಡ, ಭಾರತ, ಜಂಬೂ ದ್ವೀಪ, ಹಿಂದೂಸ್ತಾನ್,
ಮತ್ತು ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಅಂದರೆ ಭಾರತ ದೇಶವು ಹಲವಾರು ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಯಾವುದು ಅಂತಂದರೆ ಭರತವರ್ಷ, ಭರತಖಂಡ, ಭಾರತ, ಜಂಬೂ ದ್ವೀಪ, ಹಿಂದೂಸ್ತಾನ್ ಮತ್ತು ಇಂಡಿಯಾ. ಹಾಗೆ ಈ ಒಂದು ಭಾರತವನ್ನು, ಈ ಒಂದು ಉಪಖಂಡದ ಉತ್ತರ ಭಾಗವನ್ನು ನಾವು ಏನು ಅಂತ ಕರಿತೀವಿ ಅಂತಂದರೆ ಆರ್ಯವರ್ತ ಅಥವಾ ಆರ್ಯರ ನಾಡು. ಈ ಒಂದು ಭಾರತ ದೇಶದಲ್ಲಿ ನಾವು ದಕ್ಷಿಣದಿಂದ ಉತ್ತರಕ್ಕೆ ಅಂತ ಹೇಳ್ತೀವಲ್ಲ, ಅದರಿಂದ ಉತ್ತರ ಭಾಗವನ್ನು ಆರ್ಯರ ನಾಡು ಅಂತ, ಹಾಗೆ ದಕ್ಷಿಣ ಭಾಗವನ್ನು ನಾವು ದಕ್ಷಿಣಾಪಥ ಅಂತ ಕರೆಯಲಾಗುತ್ತೆ. ದಕ್ಷಿಣದಲ್ಲಿರುವ ನಾಡು ಅಂತ ಕೂಡಲೂ ಕರೆಯುತ್ತಾರೆ. ಹಾಗೆ ಈ ಒಂದು ಭಾರತ ದೇಶಕ್ಕೆ ಬೇರೆ ಬೇರೆ ಹೆಸರುಗಳು ಇದೆ ಅಂತ ನಾನು ಈಗಾಗಲೇ ಹೇಳಿದೆ. ಈ ಒಂದು ಹೆಸರುಗಳು ಹೇಗೆ ಉದ್ಭವಿಸಿದವು, ಯಾಕೆ ಈ ಒಂದು ಹೆಸರುಗಳು ಬರಲಿಕ್ಕೆ ಕಾರಣ ಆಯಿತು ಅನ್ನೋದನ್ನು ನೋಡೋದಾದರೆ, ಮಹಾಭಾರತದಲ್ಲಿ ಉಲ್ಲೇಖಿಸುವಂತೆ ದುಷ್ಯಂತ ಹಾಗೂ ಶಕುಂತಲೆಯರ ಮಗನಾದಂತಹ ಭರತನಿಂದಾಗಿ ಭರತಖಂಡ ಅಥವಾ ಭರತವರ್ಷ ಎಂಬ ಹೆಸರು ಬಂದಿದೆ. ಈ ಭಾರತ ಅಥವಾ ಭರತವರ್ಷ, ಭರತಖಂಡ, ಈ ಮೂರು ಹೆಸರು ಭರತ ಅನ್ನುವಂತಹ ಒಂದು ಸೆಂಟೆನ್ಸಿಂದ ಕೂಡಿರುತ್ತೆ. ಆದ್ದರಿಂದ ಈ ಒಂದು ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ, ಅದು ಮಹಾಭಾರತದಲ್ಲಿರುವಂತಹ ದುಷ್ಯಂತ ಮತ್ತು ಶಕುಂತಲೆಯರ ಮಗನಾದಂತಹ ಭರತ, ಅವನಿಂದಾಗಿ ಈ ಒಂದು ಹೆಸರು ಭಾರತಕ್ಕೆ ಬಂದಿದೆ ಅಂತ ಹೇಳ್ಬೋದಾಗಿದೆ. ಹಾಗೆ ಬೌದ್ಧ ಮತ್ತು ಜೈನ ಪರಂಪರೆಗಳು ಅದರ ಪ್ರಕಾರ ಇದನ್ನು ಜಂಬೂ ದ್ವೀಪ ಅಂತ ಕರೆಯಲಾಗುತ್ತೆ. ಅಂದರೆ ಹಿಮಾಲಯದಿಂದ ದಕ್ಷಿಣಕ್ಕಿರುವ ಭೂಮಿಯು ಸ್ವತಂತ್ರ, ಅಂದರೆ ಈ ಜಂಬೂ ದ್ವೀಪ ಅನ್ನೋ ಯಾಕೆ ಕರೀತಾರೆ ಅಂತಂದರೆ, ಭರತಖಂಡ, ಭಾರತವರ್ಷ ಅನ್ನುವಂಥ ಹೆಸರು ಭರತನಿಂದ, ಅಂದರೆ ಮಹಾಭಾರತದಲ್ಲಿರುವಂತಹ ದುಷ್ಯಂತ ಮತ್ತು ಶಕುಂತಲೆಯ ಮಗನಾದಂಥ ಭರತನಿಂದಾಗಿ ಬಂದಿದೆ. ಹಾಗೆ ಜಂಬೂ ದ್ವೀಪ ಅನ್ನುವಂತಹ ಹೆಸರು ಯಾಕೆ ಬಂದಿದೆ ಅಂತಂದರೆ, ಇದು ಜಂಬೂ ಅಂದರೆ ಈ ಒಂದು ಜಂಬೂ ಅಂತಂದರೆ ನೇರಳೆ ಹಣ್ಣನ್ನು ಹೋಲುವುದರಿಂದ, ಇದು ಜಂಬೂ ಅಂತಂದರೆ ನೇರಳೆ ಹಣ್ಣನ್ನು ಹೇಳಲಾಗುತ್ತೆ. ಆ ನೇರಳೆ ಹಣ್ಣಿನ ಆಕಾರವನ್ನು ಹೊಂದಿರುವುದರಿಂದ ಇದನ್ನು ಜಂಬೂ ದ್ವೀಪ ಅಂತ ಕರೆಯಲಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ನೆಕ್ಸ್ಟ್ ನಾವು ಇಂಡಿಯಾ ಅಂತ ಕೂಡ ಭಾರತವನ್ನು ಕರೆಯುತ್ತೇವೆ. ಈ ಇಂಡಿಯಾ ಎಂಬ ಪದವು ಹೇಗೆ ಬಂದಿದೆ ಅಂತಂದರೆ, ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಇಂಡಿಯಾ ಎಂಬ ಪದವು ಯಾವ ಪದದಿಂದ ಬಂದಿದೆ ಅಂದರೆ, ಇಂಡೋಸ್ ಎನ್ನುವಂತಹ ಗ್ರೀಕ್ ಪದದಿಂದ ಬಂದಿದೆ. ಅಂದರೆ ಈ ಒಂದು ಉಪಖಂಡ, ಭಾರತದ ಒಂದು ಉಪಖಂಡದಲ್ಲಿ ಪ್ರಮುಖ ನದಿಯಾಗಿರುವಂತಹ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ ಅಂತ ಹೇಳಲಾಗುತ್ತೆ. ಅಂದರೆ ಹಿಂದೂಸ್ತಾನ್ ಎಂಬ ಹೆಸರು ಮಧ್ಯಯುಗದಲ್ಲಿ ಬಹಳ ವ್ಯಾಪಕವಾಗಿ ಬಳಕೆಗೆ ಬರುತ್ತೆ. ಪರ್ಷಿಯನರು ಭಾರತಕ್ಕೆ ಆಕ್ರಮಣವನ್ನು ಮಾಡಲಿಕ್ಕೆ ಬರುವಂತಹ ಟೈಮಲ್ಲಿ ಸಿಂಧೂ ನದಿ ಇರುತ್ತಲ್ವ, ಈ ಸಿಂಧೂ ನದಿಯನ್ನು ಹಿಂದೂ ನದಿ, ಅಂದರೆ ಇವರು ಹಿಂದೂ ನದಿ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಭೂಪ್ರದೇಶ ಕಾಲಕ್ರಮೇಣ ಹಿಂದೂ ಅನ್ನುವಂತಹ ಹೆಸರಿಂದ ಕೂಡ ಕಂಡುಬರುತ್ತೆ. ಆದ್ದರಿಂದ ಹಿಂದೂಸ್ತಾನ ಅಂತ ಕರೆಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರ ಒಂದು ಸಂಕ್ಷಿಪ್ತ ರೂಪ ಏನು ಅಂತಂದರೆ ಹಿಂದ್ ಆಗಿದ್ದು ಆಧುನಿಕ ಭಾರತೀಯ ಗಣರಾಜ್ಯವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಬಹುದಾಗಿದೆ. The subcontinent is called by different names such as Bharatavarsha, Bharatkhanda, Hindustan, India, etc. The northern part of the subcontinent was called as Aryavarta. The southern part was called of Dakshinapatha. The term India is derived from Greek word Indos, which stands for the river Sindhu. The subcontinent is called by different names such as Bharatavarsha, Bharatkhanda, Bharata, Jambudvipa, Hindustan and India. The northern part of the subcontinent was called as Aryavarta, the land of Aryans. Okay, the southern part was called of Dakshinapatha, the land in the south. Bharatkhanda, Bharatavarsha and Bharata are named after Bharata, son of the Dushyanta and Shakuntala, as referred in Mahabharata. It was also known as Jambudvipa, which they regarded as one of the 7 continents in the world.
It resembled Jambu, the blackberry fruit. So it is called Jambu Dvipa. Okay, the term India is derived from Persian word Indos. From which language is the word derived India? The term India is derived from Persian word Indos, which stands for Sindhu, the most important river of subcontinent. Persians called the river Sindhu as Indu and the land of Hindustan. The abbreviated version Indu refers to the present Republic of India. Next, ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ನಾವು ಈ ಒಂದು ಇದರಲ್ಲಿ ನೋಡಬಹುದಾಗಿದೆ. ಅಂದರೆ ಈ ಒಂದು ಭಾರತ ದೇಶವು ಹಲವಾರು ರೀತಿಯಾದಂತಹ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡಿದೆ. ಅದು ಯಾವ್ಯಾವುದು? ಇದನ್ನು ನಾವು 5 ಭಾಗಗಳಾಗಿ ವಿಂಗಡಿಸಬಹುದು. ಭಾರತದ ಭೌಗೋಳಿಕ ಅಂದರೆ ಭೂಮಿಯ ಲಕ್ಷಣಗಳನ್ನು ನಾವು 5 ಭಾಗಗಳಾಗಿ ವಿಂಗಡಿಸಬಹುದು ಅಂತ ಹೇಳಲಾಗುತ್ತೆ. ಮೊದಲನೇದು ಹಿಮಾಲಯ ಪರ್ವತ. ಸೆಕೆಂಡ್ ಒನ್ ಸಿಂಧು ಗಂಗಾ ನದಿಗಳ ಬಯಲು ಪ್ರದೇಶ ಅಥವಾ ಗಂಗಾ ನದಿಗಳ ಬಯಲು ಪ್ರದೇಶ ಅಥವಾ ಹೀಗೂ ಹೇಳ್ಬೋದು ಬಯಲು ಪ್ರದೇಶ. ದಕ್ಕನ್ ಪ್ರಸ್ಥಭೂಮಿ. ಥರ್ಡ್ ಒನ್ ದಕ್ಕನ್ ಪ್ರಸ್ಥಭೂಮಿ. ಫೋರ್ತ್ ಒನ್ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಫಿಫ್ತ್ ಒನ್ ತೀರ ಪ್ರದೇಶ. ಅಂದರೆ ನಾವು ಭಾರತದ ಭೌಗೋಳಿಕ ಲಕ್ಷಣಗಳು ಏನು ಅಂತಂದರೆ ಈ ಒಂದು ಹಿಮಾಲಯ ಪರ್ವತಗಳು, ಉತ್ತರದ ಬಯಲುಗಳು, ಮರುಭೂಮಿ ಪರ್ವತಗಳು, ದಕ್ಷಿಣದ ಪ್ರಸ್ಥಭೂಮಿ ಅಥವಾ ದಕ್ಕನ್ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರಗಳು. ಇವುಗಳು ಏನಾಗಿದೆ ಅಂತಂದರೆ ಭಾರತದ ಸಂಸ್ಕೃತಿಗಳ ಬೆಳವಣಿಗೆಗೆ ಸಹಾಯಕವಾಗಿದೆ ಅಂತ ಹೇಳ್ಬೋದಾಗಿದೆ. ಅಂದರೆ ಇಲ್ಲಿರುವಂತಹ ಭೂಮಿಯಲ್ಲಿ ಏನಾಗುತ್ತೆ ಅಂತಂದರೆ ಭಾರತದ ವಿವಿಧ ರೀತಿಯಾದಂತಹ ಸಂಸ್ಕೃತಿಗಳ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಮೊದಲನೆಯದನ್ನು ನೋಡೋದಾದರೆ ಅಂದರೆ ಹಿಮಾಲಯ ಪರ್ವತ ಶ್ರೇಣಿ. ಹಿಮಾಲಯ ಪರ್ವತವನ್ನು ನೋಡೋದಾದರೆ ಈ ಒಂದು ಹಿಮಾಲಯ ಪರ್ವತವು ಭಾರತವನ್ನು ಏಷ್ಯಾದ ಇನ್ನುಳಿದ ಭಾಗಗಳಿಂದ ಪ್ರತ್ಯೇಕಿಸಿದೆ ಅಂತ ಹೇಳ್ಬೋದು. ಅಂದರೆ ಏಷ್ಯಾ ಖಂಡದ ಇನ್ನುಳಿದ ಭಾಗಗಳಿಂದ ಪ್ರತ್ಯೇಕಿಸಿದೆ. ಇದು ಅಂದರೆ ಈ ಒಂದು ಹಿಮಾಲಯ ಪರ್ವತವು ಭಾರತಕ್ಕೆ ಒಂದು ನೈಸರ್ಗಿಕವಾದಂತಹ ತಡೆಗೋಡೆಯನ್ನು ನಿರ್ಮಿಸಿ ಭಾರತವನ್ನು ಉತ್ತರದ ಆಕ್ರಮಣಕಾರರು ಅಂದರೆ ಈ ಒಂದು ಹಿಮಾಲಯ ಪರ್ವತ ಏನಾಗುತ್ತೆ ಅಂತಂದರೆ ಒಂದು ನೈಸರ್ಗಿಕ ತಡೆಗೋಡೆಗಳ ಥರ ನಮಗೆ ಅದು ಸಹಾಯವನ್ನು ಮಾಡುತ್ತೆ. ಅಂದರೆ ಅಲ್ಲಿಂದ ಏನು ಮಾಡ್ತಾರೆ ಅಂತಂದರೆ ಉತ್ತರದ ಆಕ್ರಮಣಕಾರರು ಇರ್ತಾರಲ್ವ, ಹಾಗೂ ಶೀತ ಮಾರುತಗಳು ಅಂದರೆ ಹಿಮಾಲಯ ಪರ್ವತದಲ್ಲಿ ಶೀತ ಮಾರುತಗಳು ಹೆಚ್ಚಾಗಿರೋದ್ರಿಂದ ಈ ಶೀತ ಮಾರುತಗಳಿಂದಲೂ ಕೂಡ ನಮ್ಮನ್ನು ರಕ್ಷಿಸಿದೆ ಅಂತ ಹೇಳ್ಬೋದಾಗಿದೆ ಹಿಮಾಲಯ ಪರ್ವತ ಶ್ರೇಣಿ. ಹಾಗೆ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಯಿಂದ ಏನಾಗುತ್ತೆ ಅಂತಂದರೆ ನಾವು ಸೆಕೆಂಡ್ ಒನ್ ನೋಡೋದಾದರೆ ಸಿಂಧು ಗಂಗಾ ನದಿಗಳ ಬಯಲು ಪ್ರದೇಶ. ಏನಾಗುತ್ತೆ ಅಂತಂದರೆ ಇಲ್ಲಿ ಸದಾಕಾಲ ಹರಿಯುವ ನದಿಗಳಿಗೆ ಜನ್ಮವನ್ನು ನೀಡುತ್ತೆ. ಅಂದರೆ ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಅಂದರೆ ಹಿಮದಿಂದ ಕೂಡಿರುವಂತಹ ಪರ್ವತ ಶ್ರೇಣಿಗಳು ಏನಾಗುತ್ತೆ ಅಂತಂದರೆ ಬೇಸಿಗೆಯಲ್ಲಿ ಕರಗಿ ನೀರಾಗುವುದರಿಂದ ಅದೇನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಮಳೆ ನೀರು ಹಾಗೂ ಬೇಸಿಗೆಯಲ್ಲಿ ಹಿಮದಿಂದ ಕೂಡಿರುವಂತಹ ನೀರು ಹರಿಯುವುದರಿಂದ ಅಲ್ಲಿ ಸದಾಕಾಲ ಹರಿಯುವಂಥ ನದಿಗಳಿಗೆ ಜನ್ಮವನ್ನು ನೀಡಿದೆ. ಆದ್ದರಿಂದ ಈ ನದಿಗಳು ಉತ್ತರದ ಅತ್ಯಂತ ಫಲವತ್ತಾದಂತಹ ಬಯಲುಗಳನ್ನು ನಿರ್ಮಿಸಿದೆ. ಅಂದರೆ ಅಲ್ಲಿನ ಫಲವತ್ತಾದಂತಹ ಬಯಲು ಪ್ರದೇಶಗಳನ್ನು ನಿರ್ಮಿಸಿದೆ ಈ ಒಂದು ನದಿ ಬಯಲುಗಳು. ಈ ಒಂದು ಬಯಲುಗಳಿಂದ ಏನಾಗುತ್ತೆ ಅಂತಂದರೆ ನಾಗರಿಕತೆ ಮತ್ತು ಸಾಮ್ರಾಜ್ಯಗಳು ಹೆಚ್ಚಾಗಿ ಅಲ್ಲಿ ಕಂಡುಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಫಲವತ್ತಾದ ಭೂಮಿಯನ್ನು ಹೊಂದಿರೋದ್ರಿಂದ ಅಲ್ಲಿ ನಾಗರಿಕತೆ ಮತ್ತು ಸಾಮ್ರಾಜ್ಯಗಳು ಹೆಚ್ಚಾಗಿ ಬೆಳವಣಿಗೆಯನ್ನು ಹೊಂದಿದೆ. ಆದ್ದರಿಂದ ಈ ಒಂದು ಫಲವತ್ತಾದ ಭೂಮಿಯಿಂದ ದೊರಕಿದಂತಹ ಸಮೃದ್ಧಿ ಮತ್ತು ಸಿರಿವಂತಿಕೆಯು ಒಂದು ಮೂಲಭೂತವಾದಂತಹ ಅವಶ್ಯಕತೆಗಳನ್ನು ಅಲ್ಲಿ ಜನರಿಗೆ ನೀಡುತ್ತೆ. ಇದರಿಂದ ಮಾನವನ ಭೌತಿಕ, ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನದ ಬೆಳವಣಿಗೆಗೆ ದಾರಿಯನ್ನು ಮಾಡಿಕೊಡುತ್ತೆ. ಈ ಒಂದು ಪ್ರದೇಶದಲ್ಲಿಯೇ
ಮಹಾನ್ ನಾಗರಿಕತೆಗಳಾದಂತಹ ಸಿಂಧು ಮತ್ತು ವೈದಿಕ ಸಂಸ್ಕೃತಿಗಳು ಕೂಡ ಬೆಳೆದವು ಅಂತ ಹೇಳ್ಬೋದಾಗಿದೆ. ಹಾಗೆ ಇಲ್ಲಿ ಉತ್ತರದ ಕಣಿವೆಗಳು ಕಂಡುಬರುತ್ತೆ. ಅಂದರೆ ಖೈಬರ್ ಮತ್ತು ಬೋಲಾನ್ ಕಣಿವೆ ಅಂತ ಹೇಳಲಾಗುತ್ತೆ. ಉತ್ತರದ 2 ಕಣಿವೆಗಳು ಯಾವುದು ಅಂದರೆ ಖೈಬರ್ ಮತ್ತು ಬೋಲಾನ್ ಕಣಿವೆಗಳು. ಈ ಒಂದು ಕಣಿವೆಗಳು ಏನು ಮಾಡುತ್ತೆ ಅಂತಂದರೆ ಭಾರತೀಯರಿಗೆ ಪಾಶ್ಚಿಮಾತ್ಯರೊಂದಿಗೆ ಅಂದರೆ ಇತರ ಪಾಶ್ಚಿಮಾತ್ಯರೊಂದಿಗೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸಲು ಸಹಾಯವನ್ನು ಮಾಡುತ್ತೆ. ಭಾರತವನ್ನು ಪಾಶ್ಚಿಮಾತ್ಯರ ನಿರಂತರ ದಾಳಿಗಳು ಅಂದರೆ ಈ ಒಂದು ಖೈಬರ್ ಮತ್ತು ಬೋಲಾನ್ ಕಣಿವೆಗಳ ಮೂಲಕ ಏನು ಮಾಡ್ತಾರೆ ಅಂತಂದರೆ ಪಾಶ್ಚಿಮಾತ್ಯರು ಭಾರತದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ದರಿಂದ ಈ ದಾಳಿಯನ್ನು ಮಾಡಿದ್ರಿಂದ ಏನಾಗುತ್ತೆ ಅಂತಂದರೆ ಅವರ ಒಂದು ಸಾಂಸ್ಕೃತಿಕ ಸಂಬಂಧಗಳು ಹಾಗೂ ವಾಣಿಜ್ಯ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ನಂತರ ನಾವು ನೋಡೋದಾದರೆ ಪಶ್ಚಿಮದ ಮರುಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಪ್ರಸ್ಥಭೂಮಿ. ಈ ಒಂದು ಪ್ರಸ್ಥಭೂಮಿ ಏನು ಮಾಡುತ್ತೆ ಅಂತಂದರೆ ದಟ್ಟವಾದ ಕಾಡುಗಳನ್ನು ಒಳಗೊಂಡಿರುತ್ತೆ. ಈ ಒಂದು ದಟ್ಟವಾದ ಕಾಡುಗಳನ್ನು ಒಳಗೊಂಡಿರೋದ್ರಿಂದ ಇಲ್ಲಿರುವಂತಹ ಜನರು ಕಠಿಣ ಪರಿಶ್ರಮಿಗಳಾಗುತ್ತಾರೆ. ಅಂದರೆ ತುಂಬ ಶ್ರಮಪಟ್ಟು ಇವರು ಏನು ಮಾಡ್ತಾರೆ ಅಂತಂದರೆ ಕಾಡುಗಳಲ್ಲಿ ಜೀವನವನ್ನು ನಡೆಸ್ತಾರೆ. ಹಾಗೆ ಇವರು ಏನು ಮಾಡ್ತಾರೆ ಅಂತಂದರೆ ಯುದ್ಧ ಪ್ರಿಯರು ಕೂಡ ಆಗಿರ್ತಾರೆ. ಯುದ್ಧವನ್ನು ಹೆಚ್ಚಾಗಿ ಪ್ರೀತಿಸುವಂಥವರು ಆಗಿರ್ತಾರೆ, ಹೆಚ್ಚು ಯುದ್ಧವನ್ನು ಮಾಡುವಂಥವರಾಗಿರ್ತಾರೆ. ಹಾಗೆ ದಕ್ಷಿಣಕ್ಕಿರುವಂತಹ ಸಮುದ್ರಗಳಿಗೆ ಏನಾಗುತ್ತೆ ಅಂತಂದರೆ ಈ ಒಂದು ಕಾಲದಲ್ಲಿ ತಡೆ ಬೇಲಿಗಳು ಕೂಡ ಆಗಿರುತ್ತೆ. ನಂತರ ಏನಾಗುತ್ತೆ ಅಂತಂದರೆ ಇಲ್ಲಿ ಅನೇಕ ಕುಲಗಳು ಅಥವಾ ವಿವಿಧ ಜನಾಂಗಗಳು ಅಸ್ತಿತ್ವದಲ್ಲಿ ಬರುತ್ತೆ. ಅಂದರೆ ಈ ಒಂದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ವಿವಿಧ ಜನಾಂಗಗಳು ಅಸ್ತಿತ್ವಕ್ಕೆ ಬರುತ್ತೆ. ಅವುಗಳು ಯಾವುದು ಅಂತಂದರೆ ದ್ರಾವಿಡ, ಅಲ್ಫಾಯನ್ಸ್, ಮಂಗೋಲಾಯ್ಡ್ಸ್ ಮುಂತಾದ ಕುಲಗಳು, ವಿವಿಧ ಜನಾಂಗಗಳು. ಹಾಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಎಲ್ಲ ಜನಾಂಗಗಳು ಇಲ್ಲಿ ಬಂದು ನೆಲೆಸುವುದರಿಂದ ವಿವಿಧ ಭಾಷೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಕಾರಣ ಆಗುತ್ತೆ. ಇದು ನಂತರ ನಾವು ನೋಡೋದಾದರೆ ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು ಅಥವಾ ತೀರ ಪ್ರದೇಶ ಅಂತ ಕೂಡ ನಾವು ಹೇಳ್ಬೋದಾಗಿದೆ. ಈ ಒಂದು ಪುರಾತನ ಕಾಲದಿಂದ ಇಲ್ಲಿರುವಂತಹ ಈ ಒಂದು ನದಿ ಬಯಲುಗಳು ಏನು ಮಾಡುತ್ತೆ ಅಂತಂದರೆ ಈ ದೇಶವನ್ನು ಅಥವಾ ಭಾರತ ದೇಶವನ್ನು ಕೃಷಿ ಪ್ರಧಾನ ದೇಶವನ್ನಾಗಿಸಿದೆ. ಅನೇಕ ರಾಜವಂಶಗಳ ಏಳು ಬೀಳಿಗೆಗೆ ಇಲ್ಲಿ ಕಾರಣ ಆಗುತ್ತೆ. ಅಂದರೆ ಅನೇಕ ಕೃಷಿ ಪ್ರಧಾನ ದೇಶವನ್ನಾಗಿಸುತ್ತೆ. ಇದರಿಂದ ಏನಾಗುತ್ತೆ, ಅನೇಕ ರಾಜವಂಶಗಳು ಕೂಡ ಇಲ್ಲಿ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ. ಆ ರಾಜವಂಶಗಳು ಬೆಳವಣಿಗೆ ಆದುದರಿಂದ ಇಲ್ಲಿ ಏನಾಗುತ್ತೆ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ಕೇಂದ್ರಗಳ ಬೆಳವಣಿಗೆ ಕೂಡ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಇಲ್ಲಿ ಅನೇಕ ರೀತಿಯಾದಂತಹ ಖನಿಜಗಳು ಹಾಗೂ ಬಂಡೆಕಲ್ಲುಗಳು ಹೆಚ್ಚಾಗಿ ಲಭ್ಯವಿದೆ ಅಂತ ಹೇಳ್ಬೋದಾಗಿದೆ. ಯಾವ ತೀರ ಪ್ರದೇಶದಲ್ಲಿ ಅಂದರೆ ಮರಳುಕಲ್ಲು, ಗ್ರಾನೈಟ್, ಅಮೃತಶಿಲೆ, ಬಂಡೆಗಳು ಮುಂತಾದವುಗಳು ಏನಾಗುತ್ತೆ ಅಂತಂದರೆ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಇಂತಹ ಶಿಲೆಗಳ ಲಭ್ಯತೆಯಿಂದಾಗಿ ಅರಮನೆಗಳು, ದುರ್ಗಗಳು, ಕೋಟೆಗಳು ಮುಂತಾದವುಗಳ ವಾಸ್ತುಶಿಲ್ಪಗಳ ಬೆಳವಣಿಗೆಗೆ ಕಾರಣ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂತಂದರೆ ಸಂಪತ್ಭರಿತವಾದಂತಹ ಅನುಕೂಲಕರವಾದಂತಹ ಹವಾಮಾನವು ಹಾಗೆ ಸಂಪತ್ಭರಿತವಾದಂತಹ ಸಸ್ಯ ಮತ್ತು ಪ್ರಾಣಿ ವರ್ಗದ ಬೆಳವಣಿಗೆಗೆ ಕೂಡ ಇಲ್ಲಿ ಕಾರಣ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಆದ್ದರಿಂದ ಹಿಮಾಲಯ ಪರ್ವತಗಳು, ಮರುಭೂಮಿಗಳು ಮತ್ತು ಗುಡ್ಡಗಾಡು ಪ್ರದೇಶಗಳನ್ನು ಹೊರತುಪಡಿಸಿದರೆ ಇಡೀ ಭಾರತ ಏನಾಗುತ್ತೆ ಅಂತಂದರೆ ಉಷ್ಣ ವಲಯದಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದಾಗಿದೆ. ಅಂದರೆ ಬಾಕಿ ಎಲ್ಲ ಪ್ರದೇಶಗಳು, ಭಾರತದ ಇತರ ಪ್ರದೇಶಗಳು ಉಷ್ಣ ವಲಯದಿಂದ ಕೂಡಿದರೆ ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿ ಅಥವಾ ತೀರ ಪ್ರದೇಶಗಳು ಏನಾಗಿದೆ, ಶೀತ ವಾತಾವರಣ ಇಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದಾಗಿದೆ. ಇವಿಷ್ಟು ಭಾರತದ ಭೌಗೋಳಿಕ ಲಕ್ಷಣಗಳು ಅಥವಾ ಭಾರತದ ಭೂಮಿಯ ಲಕ್ಷಣಗಳು. ಇಡೀ ಭಾರತದ ಭೂಮಿಯ ಒಂದೊಂದು ಲಕ್ಷಣಗಳು ಕೂಡ ಬೇರೆ ಬೇರೆಯಾಗಿರುತ್ತೆ. ಆದ್ದರಿಂದ ಹಿಮಾಲಯ ಪರ್ವತದ ಲಕ್ಷಣವೇ ಬೇರೆ ಆಗಿರುತ್ತೆ, ಸಿಂಧು ಗಂಗಾ ನದಿಗಳ ಬಯಲು ಪ್ರದೇಶದ ಲಕ್ಷಣಗಳು, ಹಾಗೆ ದಕ್ಕನ್ ಪ್ರಸ್ಥಭೂಮಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು, ತೀರ ಪ್ರದೇಶ, ಇವುಗಳ ಲಕ್ಷಣಗಳನ್ನು ನಾವು ಬರೆಯಬೇಕಾಗುತ್ತೆ. ಇದನ್ನು 5 ಮಾರ್ಕ್ಸಿಗೆ ಇದನ್ನು ಕೇಳ್ತಾರೆ, ಕ್ವೆಶ್ಚನನ್ನು ಕೇಳ್ತಾರೆ.
Impact of geography on Indian history. The physical features of India, such as the Himalayas, the northern plains, the desert, the mountains, etc., have helped the development of different political units of cultures. The physical features of India, such as the Himalayas, the northern plains, the desert, the mountains, the Deccan Plateau, and the coastline have helped and molded the development of different political units and cultures. First one is Himalayas. It separates India from the rest of Asia. It forms a natural barrier and protect India from invaders and cold winds from the north. They have given birth to many rivers. These rivers formed the most fertile plains which were cradles of civilization. The two main passes such as Khyber and Bolan have helped India to have commercial and cultural relation with the West. It means the Himalayas separate India from the rest of Asia. It forms the natural barrier, protects India from invaders and the cold winds from the north. They have given birth to ever flowing North Indian rivers. These rivers have formed the most fertile northern plains. These plains were the cradles of civilization and empires. The richness and prosperity is provided by the fertility of the land, assured availability of um, basic necessities. It found the way for the material, spiritual, and philosophical development of man. The great Indus Valley civilization and Vedic culture developed in this region. The northern passes such as Khyber, Bolan, etc., have helped Indians to have commercial and cultural relations with the West and also caused India to repeated Western attacks. Next, desert and forest. They have made the people hardworking and warlike. The oceans served as means of connecting the rest of the world. They have helped to develop commercial and cultural relations. The western desert and the dense forest of the Deccan Plateau have turned the people into hardworking and warlike. The oceans of the south once stood as barrier, later served as means of connecting the rest of the world. They have helped to develop the commercial and cultural relations with the West. The geographically diversity and zones within the subcontinent and existence of various races like Dravidian, Alpine, Mongolian, and different tribes have led to the development of different languages and cultures. Next one is rivers. They have made the country agrarian. They also influenced the rise and fall of many dynasties. Rivers provided varieties of minerals, varieties of minerals and rocks. The rocks and stones like sandstones, marble, granite, etc., have helped the development of architecture. It also helps in the growth of rich flora and fauna. It means the river basins or valleys of north and south have made the country agrarian from time immemorial. They also influenced the rise and fall of many dynasties and growth of the many religious and cultural and commercial center. uh, many the rocks the rocks and stones like sandstones, marble, and granite have helped the development of architectures like palaces, forts. Hills in the hills have uh, forts, etc., and also helped into development of sculpture. The big rocks and favorable climate resulted in the growth of rich flora and fauna. ಓಕೆ, ಇದಿಷ್ಟು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಅಥವಾ
ಇಂಪ್ಯಾಕ್ಟ್ ಆಫ್ ಜಿಯೋಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಥವಾ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ನಡೆಸೋಣ. ಈ ಒಂದು ಸೆಷನಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಯಾವ್ಯಾವುದು ಅಂತಂದರೆ, ಫಸ್ಟ್ ಒನ್ ಈಸ್ ಫ್ರಮ್ ವಿಚ್ ಲ್ಯಾಂಗ್ವೇಜ್ ಈಸ್ ದ ವರ್ಡ್ ಇಂಡಿಯಾ ಡಿರೈವ್ಡ್, ಅಥವಾ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಆನ್ಸರ್ ಇಸ್ ಗ್ರೀಕ್ ಲ್ಯಾಂಗ್ವೇಜ್. ಅಥವಾ ಇಂಡಿಯಾ ಎಂಬ ಪದವು ಇಂಡೋಸ್ ಎನ್ನುವಂತಹ ಗ್ರೀಕ್ ಪದದಿಂದ ಬಂದಿದೆ. ನೇಮ್ ಎನಿ ಟೂ ಪಾಸಸ್ ದಟ್ ಕನೆಕ್ಟ್ ಇಂಡಿಯಾ ವಿತ್ ದ ವೆಸ್ಟ್, ಅಥವಾ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನು ಹೆಸರಿಸಿ. ಖೈಬರ್ ಆ್ಯಂಡ್ ಬೋಲಾನ್. ಖೈಬರ್ ಮತ್ತು ಬೋಲಾನ್ ಕಣಿವೆಗಳು ಅಥವಾ ಪಾಸಸ್ಗಳು ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವಂತಹ ಎರಡು ಕಣಿವೆಗಳು. ವಾಟ್ ವಾಸ್ ದ ಎಕ್ಸ್ಟೆಂಟ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ವಿಷ್ಣು ಪುರಾಣ, ಅಥವಾ ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ದ ಕಂಟ್ರಿ ದಟ್ ಲೈಸ್ ನಾರ್ತ್ ಆಫ್ ದ ಓಷನ್ಸ್ ಆ್ಯಂಡ್ ಸೌತ್ ಆಫ್ ದ ಸ್ನೋಯಿ ಮೌಂಟೇನ್ ಇಸ್ ಕಾಲ್ಡ್ ಭಾರತ, ಅಥವಾ ಭಾರತವು ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ. ನೆಕ್ಸ್ಟ್ ಫೋರ್ತ್ ಕ್ವೆಶನ್, ಮೆನ್ಷನ್ ಎನಿ ಟೂ ನೇಮ್ಸ್ ಆಫ್ ಇಂಡಿಯಾ, ಅಥವಾ ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ಹೆಸರಿಸಿ. ಅಂದರೆ ಭಾರತಕ್ಕೆ ಹಲವಾರು ಹೆಸರುಗಳಿವೆ, ಅದರಲ್ಲಿ ಯಾವುದಾದ್ರೂ ಎರಡನ್ನು ನೀವು ಹೆಸರಿಸಬಹುದು. ಎಕ್ಸಾಂಪಲ್ ಭರತವರ್ಷ, ಹಿಂದೂಸ್ತಾನ್, ಜಂಬೂದ್ವೀಪ, ಭಾರತ, ಭರತಖಂಡ, ಹೀಗೆ ಹಲವಾರು ಹೆಸರುಗಳಿವೆ. ಅದರಲ್ಲಿ ನೀವು ಯಾವುದಾದ್ರೂ ಎರಡನ್ನು ಬರೆದರೆ ಸಾಕು. 2 marks. ನೆಕ್ಸ್ಟ್, ಮೆನ್ಷನ್ ಎನಿ ಟೂ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಅಥವಾ ಭಾರತದ ಯಾವುದಾದರೂ ಎರಡು ಭೌಗೋಳಿಕ ಲಕ್ಷಣಗಳನ್ನು ಹೆಸರಿಸಿ. ಈಗಾಗಲೇ ನಾವು ಭೌಗೋಳಿಕ ಲಕ್ಷಣಗಳನ್ನು ನೋಡಿದ್ವಿ 1 by 1. ಅದರಲ್ಲಿ ನೀವು ಯಾವುದಾದ್ರೂ ಎರಡನ್ನು ಹೆಸರಿಸಬೇಕು. ಫಸ್ಟ್ ಒನ್ ಈಸ್ ಹಿಮಾಲಯಾಸ್, ದ ನಾರ್ತನ್ ಪ್ಲೇನ್ಸ್, ಡೆಸರ್ಟ್, ಕೋಸ್ಟಲ್ ರೀಜನ್, ಮೌಂಟೇನ್ಸ್. ಅಥವಾ ಹಿಮಾಲಯ ಪರ್ವತಗಳು, ದಕ್ಕನ್ ಪ್ರಸ್ಥಭೂಮಿ, ಹಾಗೆ ತೀರ ಪ್ರದೇಶ ಉತ್ತರದ ಬಯಲುಗಳು, ನಂತರ ಕರಾವಳಿ ತೀರಗಳು. ನೇಮ್ ಎನಿ ಟೂ ಮೌಂಟೇನ್ಸ್ ಆಫ್ ಇಂಡಿಯಾ, ಅಥವಾ ಭಾರತದ ಯಾವುದಾದರೂ ಎರಡು ಪರ್ವತಗಳನ್ನು ಹೆಸರಿಸಿ. ಮೌಂಟೇನ್ಸ್, ಹಿಮಾಲಯಾಸ್, ವಿಂಧ್ಯಾಸ್, ಸಹ್ಯಾದ್ರೀಸ್, ಅರಾವಳೀಸ್. ಅಥವಾ ವಿಂಧ್ಯ ಪರ್ವತ, ಅರಾವಳಿ ಪರ್ವತ, ಸಹ್ಯಾದ್ರಿ ಪರ್ವತ, ಇದರಲ್ಲಿ ನೀವು ಯಾವುದಾದ್ರೂ ಎರಡನ್ನು ಹೆಸರಿಸಬಹುದು. ನೆಕ್ಸ್ಟ್ 5 ಮಾರ್ಕ್ಸಿಗಿರುವಂತಹ ಕ್ವೆಶನ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂದರೆ, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಇಂಪ್ಯಾಕ್ಟ್ ಆಫ್ ಜಿಯೋಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ, ಅಥವಾ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು 5 ಮಾರ್ಕ್ಸ್ಗೆ ಕೇಳುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. ಇದನ್ನು ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅದಕ್ಕಿರುವಂತಹ ನೋಟ್ಸನ್ನು ನಾನು ನಿಮಗೆ ಸೆಂಡ್ ಮಾಡ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಅಥವಾ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ನಡೆಸೋಣ. ಥ್ಯಾಂಕ್ ಯು.